ದಿನ ನಮ್ಮ ಎಸ್.ಎನ್. ಸುಬ್ಬಾರೆಡ್ಡಿ ಬಾಗೇಪಲ್ಲಿ ವಿಧಾನಸಭಾ ಕ್ಷೇತ್ರದ ಶಾಸಕರಾದಂತಹ ನಮ್ಮ ಸುಬ್ಬಾರೆಡ್ಡಿ ಅನ್ನೋ ಬಗ್ಗೆ ಒಂದು ನಮ್ಮ ದಲಿತ ಪರ ಸಂಘಟನೆ ಕೋಲಾರ ಮೂಲದ ಸಂದೇಶ್ ಅನ್ನೋರು ಏನು ಸುಳ್ಳು ಆರೋಪ ಮಾಡ್ತಾ ಇದ್ದಾರೆ, ಅದು ವಿರೋಧವಾಗಿ ನಾವು ಸುಬ್ಬಾರೆಡ್ಡಿ ಅವರು ಡೈರೆಕ್ಟ್ ಚಾಲೆಂಜ್ ಹಾಕಿದ್ದಾರೆ. ಏನಂತ, ಒಂದೇ ಒಂದು ಗುಂಟೆ ತೋರಿಸಿದ್ರೆ ರಾಜೀನಾಮೆ ಇಲ್ಲೇ ಎತ್ತಿ ಬಿಸಾಕ್ತೀನಿ ಅಂತ ದಾಖಲೆಗಳ ಸಮೇತ ಪಾಣೆಗಳ ಸಮೇತ ಇವತ್ತು ತೋರಿಸ್ತಾ ಇದ್ದೀನಿ. ನೋಡಿ, ಈ ಜಾಗ ಬಂದು ಸರ್ವೆ ನಂಬರ್ 16. ನೋಡಿ, ಇದು ನಾವು ಇವತ್ತು ಹೇಳ್ತಾ ಇದ್ದೀನಿ. ನೋಡಿ, ಸಂದೇಶ್ ಅವರು ವಿಚಾರ ಕೊರತೆ ಇದೆ ಅವರಿಗೆ. ಯಾಕಂತಂದ್ರೆ ಒಂದೆರಡು ದಿನ ಹಿಂದೆ ಹೊಸಕೋಟೆ ಒಂದು ಪ್ರಾಪರ್ಟಿ ಹತ್ರ ಹೋಗಿ ಕಾಂಪೌಂಡ್ ಹಿಂದೆ ನಿಂತ್ಕೊಂಡು ಕೆರೆಗೆ ಹೋಗುವಂಥ ದಾರಿ, ಆ ದಾರಿ ಹಿಡ್ಕೊಂಡು ಕಾಂಪೌಂಡ್ ಹಿಂದೆ ತೋರಿಸ್ಕೊಂಡು ವಿಡಿಯೋ ಎಲ್ಲ ಮಾಡಿಕೊಂಡು, ನೋಡಿ ಎಲ್ಲ ಸರ್ಕಾರಿ ಜಮೀನು ಒಂದು 25 ಎಕರೆ ಕಬಳಿಸಿದ್ದಾರೆ, ಶಾಸಕರು ಒತ್ತುವರಿ ಮಾಡ್ಕೊಂಡಿದ್ದಾರೆ ಅಂತ ಹೇಳ್ಬಿಟ್ಟು ಒಂದು ಸುಳ್ಳು ಆರೋಪ, ಸುಳ್ಳು ವಿಡಿಯೋವನ್ನು ಒಂದು ರಿಲೀಸ್ ಮಾಡಿರ್ತಾರೆ. ಅದರ ಪರ ನಾವು ಒಂದು ವಿರೋಧ ಮಾಡ್ತಾ ಇದ್ದೀವಿ. ಯಾಕಂತಂದ್ರೆ ಕಾಂಪೌಂಡ್ ಒಳಗಡೆ ಹೋಗಿ ವಿಡಿಯೋ ಮಾಡಬೇಕು. ವಿಡಿಯೋ ಮಾಡಿದ್ರೆ ಒಂದು 50 ಎಕರೆ ಇರ್ತಕ್ಕಂಥದ್ದು ಒಂದು 100-150 ಎಕರೆ ಕಾಣಿಸುವಂಥದ್ದು ವಿಡಿಯೋದಲ್ಲಿ ಕಾಣಿಸುತ್ತೆ. ಜನರಿಗೆ ದಿಕ್ಕು ತಪ್ಪಿಸುವಂಥ ಕೆಲಸ ಸಂದೇಶ್ ಅವರು ಮಾಡ್ತಾ ಇದ್ದಾರೆ. ನಾನು ಅವ್ರಿಗೆ ಹೇಳಕ್ಕೆ ಇಷ್ಟಪಡ್ತಾ ಇದ್ದೀನಿ, ಸಂದೇಶ್ ಅವರೇ, ನೀವು ಏನಾದರೂ ಒಂದು ಸಂಘಟನೆಯಲ್ಲಿ ಸಿದ್ಧಾಂತ ಒಗ್ಗೂಡಿಸ್ಕೊಂಡು ನೀವು ಸಂಘಟನೆ ಹೋರಾಟಗಾರರಾಗಿದ್ದರೆ, ಕಾನೂನಾತ್ಮಕವಾಗಿ ಸರ್ಕಾರಿ ಅಧಿಕಾರಿಗಳಿದ್ದಾರೆ, ತಹಸೀಲ್ದಾರ್ ಇದ್ದಾರೆ, ಸಂಬಂಧಪಟ್ಟ ಸರ್ವೇಯರ್ಗಳಿದ್ದಾರೆ, ಎಲ್ಲರನ್ನೂ ಅಧಿಕಾರಿಗಳನ್ನ ಕರೆದುಕೊಳ್ಳಿ, ಒಂದು ದಿನಾಂಕ ನಿಗದಿಪಡಿಸಿ. ನೀವು ನಿಗದಿಪಡಿಸಿರ್ತಕ್ಕಂಥ ದಿನಾಂಕಕ್ಕೆ ನಾವೆಲ್ಲ ಬರ್ತೀವಿ ಜಾಗಕ್ಕೆ. 1 ಎಕರೆ ಎಲ್ಲಾದರೂ ನೀವು ಶಾಸಕರು ಒತ್ತುವರಿ ಮಾಡ್ಕೊಂಡಿರ್ತಕ್ಕಂಥ ಸರ್ಕಾರಿ ಜಾಗನ ನೀವು 1 ಎಕರೆ ತೋರಿಸ್ಬಿಡಿ, ನಾವು ಮುಂದೆ ನಿಂತ್ಕೊಂಡು ಶಾಸಕರ ಹತ್ರ ರಾಜೀನಾಮೆ ಕೊಡಿಸ್ತೀವಿ. ನಾವು ರಾಜೀನಾಮೆ ಕೊಡಿಸ್ತೀವಿ. ಎಲ್ಲಿ ನೀವು ಸರ್ಕಾರಿ ಜಾಗ ಎಲ್ಲಿ ಒತ್ತುವರಿ ಮಾಡ್ಕೊಂಡಿದ್ದಾರೆ, ಜನಗಳಿಗೆ ಯಾಕೆ ನೀವು ಯಾಮಾರಿಸುವಂಥ ಕೆಲಸಗಳು ಮಾಡ್ತಾ ಇದ್ದೀರಾ, ನೀವು ಒಕ್ಕಲೆಬ್ಬಿಸುವಂಥ ಕೆಲಸ ಮಾಡ್ತಾ ಇದ್ದೀರಾ, ಗುಂಪುಗಾರಿಕೆ ಮಾಡ್ತಾ ಇದ್ದೀರಾ, ಘರ್ಷಣೆಗಳು ಸ್ಟಾರ್ಟ್ ಆಗ್ತಾ ಇದ್ದಾವೆ. ನೀವು ಬಾಗೇಪಲ್ಲಿ ವಿಧಾನಸಭಾ ಕ್ಷೇತ್ರದಿಂದನೇ, ಮೊನ್ನೆನೂ ನಾನು ಪ್ರೆಸ್ ಮೀಟಲ್ಲಿ ಹೇಳಿದ್ದೀನಿ ನಿಮಗೆ, ಬಾಗೇಪಲ್ಲಿ ಕ್ಷೇತ್ರದಿಂದನೇ ನಿನಗೆ ಜನ ಬುದ್ಧಿ ಕಲಿಸುವಂಥ ಕೆಲಸ ಆಗ್ತದೆ. ನೀನು ಬದಲಾವಣೆ ಆಗು, ವಿಚಾರಗಳು ತಿಳ್ಕೊ. ಹಿರಿಯ ಮುಖಂಡರುಗಳಿರ್ತಾರೆ, ದಲಿತ ಹೋರಾಟಗಾರರು, ಹಳೆಯವರು, ಎಂತೆಂಥ ಹೋರಾಟಗಳು ಮಾಡಿರ್ತಕ್ಕಂಥವ್ರು, ಎಂತೆಂಥ ಶಕ್ತಿಯಿಂದ ಇರ್ತಕ್ಕಂಥ ವ್ಯಕ್ತಿಗಳು ಇವತ್ತು ಇದ್ದಾರೆ ನಮ್ಮ ಕಣ್ಮುಂದೆ. ಅಂಥವ್ರು ವಿಚಾರಗಳೆಲ್ಲ ತಿಳ್ಕೊಂಡು ಸಂಘಟನೆ ಹೆಂಗೆ ಮಾಡ್ಬೇಕನ್ನೋದು ತಿಳ್ಕೊ. ಫಸ್ಟ್ ನಿನಗೆ ವಿಚಾರಗಳು ಕೊರತೆ ಇದೆ ಸಂದೇಶ್. ನಾವು ಚಾಲೆಂಜ್ ಮಾಡ್ತಾ ಇದ್ದೀವಿ ಇವತ್ತು. ನಾನು ಒಂದು ದಲಿತ ಸಂರಕ್ಷಣಾ ವೇದಿಕೆ ಯುವ ಘಟಕ ರಾಜ್ಯಾಧ್ಯಕ್ಷನಾಗಿ ವೈಶಂಕರ್ ಅಂತ ನನ್ನ ಹೆಸರು. ನೀನು ದಿನಾಂಕ ನಿಗದಿಪಡಿಸು, ಸರ್ಕಾರ ಅಧಿಕಾರಿಗಳ ಜೊತೆ ಬಾ, ಸರ್ವೇಯರ್ನ ಕರ್ಕೋ, ಯಾವ ದಿನಾಂಕ ಹೇಳ್ತೀಯೋ ಆ ದಿನಾಂಕ ನಮಗೂ ತಿಳಿಸು, ನಾವು ಬರ್ತೀವಿ. ನೀನು 1 ಎಕರೆ ತೋರಿಸು, ಅಲ್ಲೇ ನಿಂತ್ಕೊಂಡು ನಮ್ಮ ಶಾಸಕರ ಹತ್ರ ರಾಜೀನಾಮೆ ಕೊಡಿಸುವಂಥ ಕೆಲಸ ನಾವು ಮಾಡ್ತೀವಿ. 800 ಎಕರೆ ಅಕ್ರಮ ಆಸ್ತಿ ಮಾಡಿದ್ದಾರೆ ಅಂತ ಹೇಳ್ತಾ ಇದ್ದಾರೆ ಸರ್. ಅಕ್ರಮ ಆಸ್ತಿ ಅನ್ನೋದಕ್ಕಿಂತ ತನಿಖೆ ಆಗ್ಬೇಕಲ್ಲ ಸರ್. ನೀವು ಓರಲ್ ಆಗಿ ಹೆಂಗೆ ಹೇಳ್ತೀರಾ? ಓರಲ್ ಆಗಿ ಇವಾಗ ಜಾಗ ಒತ್ತುವರಿ ಸರ್ಕಾರಿ ಜಮೀನು 25 ಎಕರೆ ಮಾಡ್ಕೊಂಡಿದ್ದಾರೆ ಅಂತಂದ್ರು. ನೀವು ದಾಖಲೆ ಎತ್ಕೊಬಂದು ತೋರಿಸಿ. ಸುಬ್ಬಾರೆಡ್ಡಿ ಇದು ನೋಡಿ, ಹಿಂಗೆ ತೋರಿಸ್ಬಿಟ್ಟು RTC ಒಂದು ತೋರಿಸ್ಬಿಟ್ಟು ಸುಬ್ಬಾರೆಡ್ಡಿ ಹೆಸರಲ್ಲಿ ಇರ್ತಕ್ಕಂಥದ್ದು ಈ ಜಾಗ ಸರ್ಕಾರಿ ಜಮೀನು ಇದು ಅಂತ ಹೇಳ್ಬಿಟ್ಟು ತೋರಿಸ್ತಾನೆ. ವಿಡಿಯೋದಲ್ಲ, ಸರ್ವೇರ್ನ ಕರ್ಕೊಬಾ, ಕರ್ಕೊಂಡು ಬಂದು ಸರ್ವೆ ಮಾಡಿಸಿ. ನೀನು 1 ಎಕರೆ ಬಂದರೆ ಅವತ್ತೇಳು ನಾವು ಶಾಸಕರು ಜೊತೆಯಲ್ಲಿ ನಿಂತ್ಕೊಂಡು ನೋಡೋಣ, ನೀವು 1 ಎಕರೆ ಒತ್ತುವರಿ ಮಾಡ್ಕೊಂಡಿದ್ರೆ ರಾಜೀನಾಮೆ ಕೊಡು ಅಂತ ನಾವು ಕೇಳ್ತೀವಿ. ರಾಜೀನಾಮೆ ನಾವು ಕೊಡಿಸ್ತೀವಿ.